ಹಾಯ್ ಸ್ಪರ್ಧಾರ್ಥಿಗಳೇ, ಶಾಲಾ ಶಿಕ್ಷಣ ಇಲಾಖೆ ವಿವಿಧ ರೀತಿಯ ಶಿಕ್ಷಕರ ನೇಮಕಾತಿ ಮಾಡಿದ್ದು ನೋಡಿರಿ. ರಾಜ್ಯದಲ್ಲಿ ಟೋಟಲಾಗಿ 15,000 ವೇಕೆನ್ಸಿಗಳು ಖಾಲಿದ್ದು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕೋಕ್ಕೆ ಅವಕಾಶ ಇರ್ತದೆ. ನೋಡಿರಿ, ಜಿಲ್ಲಾವಾರು ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ಬೇಕಂತೀರಿ ಆ ಜಿಲ್ಲೆದ ಬೇರೆಯಾದ ನೋಟಿಫಿಕೇಶನ್ ಇರುತ್ತೆ. ನೋಡಿರಿ, ಈಗ ನಾವು ಎಕ್ಸಾಂಪಲ್ ಬೆಂಗಳೂರು ವಿಭಾಗದ ನೋಟಿಫಿಕೇಶನ್ ನೋಡತ್ತೀವಿ. ಇದರಲ್ಲಿ ಸಹಶಿಕ್ಷಕರು 772 ಹುದ್ದೆಗಳು ಖಾಲಿದಾವ. ದೈಹಿಕ ಶಿಕ್ಷಕರಲ್ಲಿ 45 ವೇಕೆನ್ಸಿ ಖಾಲಿದಾವ. ಟೋಟಲಾಗಿ ಬೆಂಗಳೂರು ವಿಭಾಗದಲ್ಲಿ 817 ವೇಕೆನ್ಸಿಗಳು ಖಾಲಿದ್ದು ಬೆಂಗಳೂರು ವಿಭಾಗಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಹಾಕ್ಬೋದಾಗಿರ್ತದೆ. ನೋಡಿರಿ, ನಿನ್ನೆ ವೇಕೆನ್ಸಿ ಬಗ್ಗೆ ಡೀಟೇಲ್ ಆಗಿ ನೋಡಿವಿ. ಇವತ್ತು ಶಿಕ್ಷಕರ ಆಯ್ಕೆಯ ಬಗ್ಗೆ ನೋಡೋಣ. ಯಾವ ರೀತಿ ಸಬ್ಜೆಕ್ಟ್ ಅದಾವ ಮತ್ತು ಪೇಪರ ಮತ್ತು ಟೈಮಿಂಗ ಯಾವ ರೀತಿ ಇರುತ್ತೆ ನೋಡೋಣ. ನೋಡೋಕ್ಕಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಆಯ್ಕೆ ವಿಧಾನ ಬಗ್ಗೆ ನೋಡೋಕ್ಕಿಂತ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆಯ ಎಕ್ಸಾಮ್ ಸೆಂಟರ್ಗಳು ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರ್ತಿಲ್ಲ ಆ ಜಿಲ್ಲೆದ ವ್ಯಾಪ್ತಿಗೆ ಬರ್ತಾವೆ. ಇನ್ನು ಯಾವ ರೀತಿ ಪೇಪರ್ ಅದಾವ ಅಂದ್ರೆ ನೋಡಿರಿ, ಮೊದಲೇದಾಗಿ 12/10/2026 ಫಸ್ಟ್ ಎಕ್ಸಾಮ್ ಇರ್ತಿ. ಇದು ಟೈಮಿಂಗ್ ಬಂದುಬಿಟ್ಟು 10 ಗಂಟೆಯಿಂದ 12 ಗಂಟೆವರೆಗೂ ಒಂದನೇ ಪತ್ರಿಕೆ ಇರ್ತಿ ಸಾಮಾನ್ಯ ಜ್ಞಾನದ ಬಗ್ಗೆ. ಇನ್ನು 2:30 4:30ವರೆಗೂ ಎರಡನೇ ಪೇಪರ ದೈಹಿಕ ಶಿಕ್ಷಕರ ಬಗ್ಗೆ ಎಕ್ಸಾಮ್ ಇರ್ತದೆ. ದೈಹಿಕ ಶಿಕ್ಷಣದ ಗ್ರೇಡ್ ಏನು ಟೀಚರ್ಸ್ ಐತಿಲ್ಲ ಅವ್ರದ್ದು. ಇನ್ನು 13ನೇ ತಾರೀಕಿಗೆ 2 ಎಕ್ಸಾಮ್ ಅದಾವೆ. ಇದರಲ್ಲಿ 10ರಿಂದ 12 ಗಂಟೆವರೆಗೆ ಪತ್ರಿಕೆ 2 ಒಳಗೆ CBZ ಮತ್ತು ಪತ್ರಿಕೆ 2 ಒಳಗೆ ಇನ್ನೊಂದು ಆರ್ಟ್ಸ್ ಸಂಬಂಧಪಟ್ಟ ಪೇಪರ್ ಇರುತ್ತೆ. ಇನ್ನು ಅದೇ ರೀತಿ ಇನ್ನು ಮಧ್ಯಾಹ್ನ 2:30ರಿಂದ 4:00ವರೆಗೆ ಪೇಪರ್ 2 ಒಳಗೆ ಕನ್ನಡ ಮತ್ತು ಪೇಪರ್ 2 ಒಳಗೆ ಇಂಗ್ಲೀಷ ಎಕ್ಸಾಮ್ ಇರುತ್ತೆ. ಇನ್ನು ಎಕ್ಸಾಮ್ನಲ್ಲಿ ಯಾವ್ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ ನೋಡಿರಿ, ಮೊದಲೇದಾಗಿ ಸಾಮಾನ್ಯ ಅಧ್ಯಯನ ಮತ್ತು ಪ್ರಚಲಿತ ವಿದ್ಯಮಾನಗಳು 20 ಮಾರ್ಕ್ಸಿಗೆ ಇರುತ್ತೆ. ಸಾಮಾನ್ಯ ಕನ್ನಡ 10 ಮಾರ್ಕ್ಸ, ಸಾಮಾನ್ಯ ಇಂಗ್ಲೀಷ್ ಬಂದುಬಿಟ್ಟು 10 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಶೈಕ್ಷಣಿಕ ಮನೋಭಾವಜ್ಞಾನ ಬಗ್ಗೆ 15 ಕ್ವಶನ್ಸ 15 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ 15 ಕ್ವಶನ್ಸ. ಇನ್ನು ಗಣಕಯಂತ್ರ ಸಾಕ್ಷರತೆ ಬಗ್ಗೆ 15 ಕ್ವಶನ್ಸ. ಇನ್ನು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಬಗ್ಗೆ 15 ಮಾರ್ಕ್ಸಿಂದ ಟೋಟಲಾಗಿ ಇದು 100 ಕ್ವಶನ್ಸನ್ನು ಒಳಗೊಂಡ ಪೇಪರ್ 1 ಆಗಿರ್ತದೆ. ಇನ್ನು ಪೇಪರ್ 2 ಅಲ್ಲಿ ಯಾವ ಶಿಕ್ಷಕರಿಗೆ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವತ್ತು ನೋಡೋಣ. ನೋಡಿರಿ, ಕನ್ನಡ ಭಾಷೆ ಶಿಕ್ಷಕರಿಗೆ ವಿಜ್ಞಾನ. ನೋಡಿರಿ, ಮೊದಲೇದಾಗಿ ಕನ್ನಡ ಭಾಷೆ ಶಿಕ್ಷಕರಿಗೆ ಕನ್ನಡ ವಸ್ತುನಿಷ್ಠ ಮಾದರಿಯ 100 ಪ್ರಶ್ನೆಗಳು ಇರ್ತವೆ. ಇದು OMR ಶೀಟ್ನಲ್ಲಿ ಉತ್ತರಿಸಬೇಕಾಗಿರ್ತದೆ. ಅಂದರೆ ಆಫ್ಲೈನ್ ಎಕ್ಸಾಮ್ ಆಗಿರ್ತದೆ, 100 ಅಂಕಗಳ ಪೇಪರ್ ಆಗಿರ್ತದೆ. ಇನ್ನು ಅದೇ ರೀತಿ ಆಂಗ್ಲ ಭಾಷೆ ಶಿಕ್ಷಕರಿಗೆ ಆಂಗ್ಲ ವಸ್ತುನಿಷ್ಠ ಮಾದರಿಯ 100 ಕ್ವಶನ್ಸನ್ನು ಒಳಗೊಂಡಿರುತ್ತೆ. ಇದು 100 ಅಂಕಗಳಿಗೆ ಸೀಮಿತವಾಗಿರ್ತದೆ. ಇನ್ನು ಅದೇ ರೀತಿ ಜೀವವಿಜ್ಞಾನ ಶಿಕ್ಷಕರಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಇಬ್ಬರಿಗೂ ಒಂದೇ ಸಬ್ಜೆಕ್ಟ. ಇದು ವಿಷಯ ಜ್ಞಾನ ರಾಸಾಯನಿಕ ಮತ್ತು ಜೀವವಿಜ್ಞಾನ ವಸ್ತುನಿಷ್ಠ ಮಾದರಿಯ 100 ಅಂಕಗಳ ಪೇಪರ್ ಆಗಿರ್ತದೆ. ಇನ್ನು ಅದೇ ರೀತಿ ಕಲಾ ಸಹ ಶಿಕ್ಷಕರು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ. ಇದರಲ್ಲಿ ಇತಿಹಾಸ, ಅರ್ಥಶಾಸ್ತ್ರ ಇರ್ತೈತಿ, ವ್ಯವಹಾರ ಅಧ್ಯಯನದ ಬಗ್ಗೆ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ. ಇದು ಟೋಟಲಾಗಿ 100 ಮಾರ್ಕ್ಸನ್ನು ಒಳಗೊಂಡ ಎಕ್ಸಾಮ್ ಆಗಿದ್ದು 100 ಕ್ವಶನ್ಸ 100 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇನ್ನು ಅದೇ ರೀತಿ ದೈಹಿಕ ಶಿಕ್ಷಕರ ವಿಷಯಗಳ ಬಗ್ಗೆ ನೋಡೋದಾದರೆ ನೋಡಿರಿ, ದೈಹಿಕ ಶಿಕ್ಷಣದ ವಸ್ತುನಿಷ್ಠ ಮಾದರಿಯ 100 ಕ್ವಶನ್ಸನ್ನು 100 ಅಂಕಗಳಿಗೆ ಇಟ್ಟಿರ್ತಾರೆ. ನೋಡಿರಿ, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಒಳಗೊಂಡಿರ್ತೈತಿ. ಇದರಲ್ಲಿ ಅಭ್ಯರ್ಥಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲದೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಕ್ವಶನ್ ಪೇಪರ ಪ್ರಿಂಟ್ ಆಗಿರ್ತದೆ. ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೆಯುವ ಅಭ್ಯರ್ಥಿಗಳಿಗೆ ನೋಡಿರಿ ಕಡ್ಡಾಯವಾಗಿ ಪಾಲಿಸಬೇಕಾದ ಕೆಲವು ಸೂಚನೆಗಳನ್ನು ಹೇಳ್ಯಾರ. ಯಾವ ರೀತಿ ಅಂದ್ರೆ ಒಂದೇದು ನೋಡಿರಿ, OMR ಉತ್ತರ ಪತ್ರಿಕೆ ಮತ್ತು ಪತ್ರಿಕೆಯು ಅಭ್ಯರ್ಥಿ ವಿವರಗಳನ್ನು ಒಳಗೊಂಡ ಪೂರ್ವ ಮುದ್ರಿತ ಅಂದರೆ ನಿಮ್ಮದು ಆಲ್ರೆಡಿ ಡೀಟೇಲ್ಸನ್ನು ಒಳಗೊಂಡ OMR ಶೀಟ್ ಇರುತ್ತೆ. ಅಭ್ಯರ್ಥಿಯು ಪರೀಕ್ಷಾ ಕೊಠಡಿಯಲ್ಲಿ ಉತ್ತರಿಸುವ ತನ್ನದೇ ಆದ OMR ಉತ್ತರ ಪತ್ರಿಕೆ ಐತು ಇಲ್ಲ ಖಾತ್ರಿಪಡಿಸಿಕೊಂಡ ಅಭ್ಯರ್ಥಿಗಳು ಎಕ್ಸಾಮ್ ಬರೀಬೇಕಾಗಿರ್ತದೆ. ಇನ್ನು ಅದೇ ರೀತಿ ಅಭ್ಯರ್ಥಿಯು ತನಗೆ ನಿಗದಿಪಡಿಸಿದ ಪರೀಕ್ಷಾ ಕೇಂದ್ರ ಮತ್ತು ಕೊಠಡಿಯಲ್ಲಿ ಅವರ ಆಸನದಲ್ಲಿ ಕುಳಿತುಕೊಳ್ಳತಕ್ಕದ್ದು ಹಾಗೂ ತನಗೆ ನಿಗದಿಪಡಿಸಿದ OMRನಲ್ಲಿ ಉತ್ತರಿಸ್ತಕ್ಕದ್ದು ಅಂತ ಹೇಳ್ತಾರೆ. ಇನ್ನು ಮೂರನೇದು ನೋಡಿರಿ, OMR ಮೇಲೆ ಅಭ್ಯರ್ಥಿಯು ತನ್ನ ನೋಂದಣಿ ಸಂಖ್ಯೆಯನ್ನು OMRನಲ್ಲಿ ನಿಗದಿಪಡಿಸಿದ ಸ್ಥಳ ಅಥವಾ ಅಂಕಣದಲ್ಲಿ ಸ್ಪಷ್ಟವಾಗಿ ಬರೆದು ಕ್ರಮಾನುಗತವಾಗಿ ಸೂಕ್ತ ವೃತ್ತದಲ್ಲಿ ಪೂರ್ಣ ವೃತ್ತವನ್ನು ಸೇಲ್ ಮಾಡಬೇಕಾಗಿರ್ತದೆ. ನೋಡಿರಿ, ಇದು ಎಕ್ಸಾಮ OMR ಮೊದಲೇ ನಿಮ್ಮ ಡೀಟೇಲ್ಸ್ಗಳನ್ನು ಒಳಗೊಂಡಿರ್ತದೆ. ಅದರಲ್ಲಿ ನೀವು ನಿಮ್ಮದೇ ಕರೆಕ್ಟ್ ಐತೆ ಡೀಟೇಲ್ಸ್ ಅಂತೇಳಿ ನೋಡ್ಕೊಂಡು ಸೈನ್ ಮಾಡಬೇಕು. ಇಲ್ಲಾಂದರೆ ನೀವು ಅಲ್ಲೇ ಪರೀಕ್ಷಾ ಪ್ರವೇಶದರ ಯಾರು ಬಂದಿರ್ತಾರಲ್ಲ ಅವರಿಗೆ ತಿಳಿಸಬೇಕಾಗಿರ್ತದೆ. ನೋಡಿರಿ, ಯಾವ ಅಭ್ಯರ್ಥಿಯು OMR ಶೀಟ್ನಲ್ಲಿ ಯಾವುದೇ ಒಂದು ಪ್ರಶ್ನೆ ಉತ್ತರಕ್ಕಾಗಿ ನೀಡಿರುವ 4 ಆಯ್ಕೆ ವೃತ್ತಗಳಲ್ಲಿ
ಅಭ್ಯರ್ಥಿ ಶೇಡ್ ಮಾಡದೇ ಇದ್ದಲ್ಲಿ 5ನೇ ವೃತ್ತವನ್ನು ನನಗೆ ಗೊತ್ತಿಲ್ಲ ಅಂತೇಳಿ ಶೇಡ್ ಮಾಡಲೇಬೇಕಾಗಿರ್ತದೆ ಕಡ್ಡಾಯವಾಗಿ. ಯಾರಾದರೂ 5ನೇ ವೃತ್ತವನ್ನು ಶೇಡ್ ಮಾಡ್ಲಿಕ್ಕಂದ್ರೆ ಅವರಿಗೆ 0.25 ನೆಗೆಟಿವ್ ಮಾರ್ಕಿಂಗ ಕಟ್ ಆಗತ್ತೆ. ಆದ್ದರಿಂದ 5ನೇ ಏನು ವೃತ್ತ ಕೊಟ್ಟಿರ್ತಾರಲ್ಲ 5ನೇ ವೃತ್ತಕ್ಕೆ ನೀವು ಕಡ್ಡಾಯವಾಗಿ ಶೇಡ್ ಮಾಡಲೇಬೇಕಾಗಿರ್ತದೆ. ನೋಡಿರಿ ಇದರಲ್ಲಿ ನೋಡಿರಿ ಏನು ಎಕ್ಸಾಮ್ ಬರೀತಿಲ್ಲ ಈ ಎಕ್ಸಾಮ್ ಅದನ್ನು 85% ವೇಟೇಜ್ ತೊಗೋತಾರೆ. ಇನ್ನು ಪದವಿ ಪರೀಕ್ಷೆಯಲ್ಲಿ ನೀವು ಏನು BA ಒಳಗೆ ಪಡೆದಿರ್ತಿರಲ್ಲ ಅದಕ್ಕೆ 13% ತೆಗೆದುಕೊಳ್ತಾರೆ. ಇನ್ನು ಅದೇ ರೀತಿ ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ B.Edನಲ್ಲಿ ಪಡೆದ ಅಂಕಗಳನ್ನ 2% ತೆಗೆದುಕೊಂಡು ಟೋಟ್ಲಾಗಿ 100% ಕ್ವಾಲಿಫೈ ಮಾಡಲಾಗ್ತದೆ. ಈಗ ಮೇನಾಗಿ ನೀವು CETಯಲ್ಲಿ ಏನು ಮಾರ್ಕ್ಸ್ ತೊಗೋತಿರಲ್ಲ ಅದನ್ನು 80% ತೊಗೋತಾರೆ ನೋಡಿರಿ 100 ಮಾರ್ಕ್ಸಿನ ಎಕ್ಸಾಮ್ ಆಗಿರ್ತದವ, 2 ಎಕ್ಸಾಮ್ ಆಗಿರ್ತವೆ, 2ರಲ್ಲಿ ಮಾರ್ಕ್ಸ್ ಸಬ್ 2 ಎಕ್ಸಾಮ. ಇದರಲ್ಲಿ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಅಭ್ಯರ್ಥಿಗಳು ಏನಿರ್ತಿರಲ್ಲ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಫೀ ಬಂದುಬಿಟ್ಟು 750 ರೂಪಾಯಿ ಅಭ್ಯರ್ಥಿಗಳಿಗಿರ್ತದೆ. ಅದೇ ರೀತಿ 500 ರೂಪಾಯಿ SC ST PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ ಇನ್ನು ತೃತೀಯ ಲಿಂಗ ಅಭ್ಯರ್ಥಿಗಳಿಗಿರ್ತದೆ. ನೋಡಿರಿ 750 ರೂಪಾಯಿ ಪ್ಲಸ್ 375 ರೂಪಾಯಿ ಎಕ್ಸ್ಟ್ರಾ ಏನಾದರೂ ಹುದ್ದೆಯನ್ನು ನೀವು ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ 375 ರೂಪಾಯಿ ಕೊಡಬೇಕಾಗಿರ್ತದೆ. ಇನ್ನು SC ST ಅಭ್ಯರ್ಥಿಗಳಾಗಿದ್ದರೆ ನೀವು 250 ರೂಪಾಯಿ ಅಪ್ಲಿಕೇಶನ್ ಫೀ ಹೆಚ್ಚಿನ ಹುದ್ದೆಗೆ ಹೆಚ್ಚುವರಿಯಾಗಿ ನೀಡಬೇಕಾಗಿರ್ತದೆ. ಮತ್ತು ಒಮ್ಮೆ ಪೇಡ್ ಮಾಡಿದ ಅಪ್ಲಿಕೇಶನ್ ಫೀಯನ್ನು ಯಾವುದೇ ರೀತಿ ಹಿಂದಿರುಗಿಸೋದಿಲ್ಲತ್ತ ಕ್ಲಿಯರಾಗಿ ಕಟ್ಟಾಗಿ ಹೇಳ್ಯಾರ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.